ನಾನು ಕಲಬುರಗಿಯಿಂದ ಇಲ್ಲಿ ಬಂದಿದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಬಂದಿದ್ದೇನೆ. ಕಾರಣ ಇಷ್ಟೇ, ಒಬ್ಬ ಸಾಮಾನ್ಯ ವ್ಯಕ್ತಿ ಬಡತನ ಕುಟುಂಬದಿಂದ ಬೆಳೆದು ಕೆಲ ವಿಷಯಗಳು ನಾನು ಹಂಚಿಕೊಳ್ಳಲೇಬೇಕು. ಒಂದು ಹೊತ್ತು ಊಟಕ್ಕೂ ಅವರಿಗೆ ತೊಂದರೆ ಇತ್ತು. 9 ಮಕ್ಕಳಲ್ಲಿ ಇವರೊಬ್ಬರು. ಅಂಥ ಒಂದು ಬಡತನ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ಇಡೀ ತನ್ನ ಶೈಕ್ಷಣಿಕ ಜೀವನ ಕಡು ಬಡತನದಲ್ಲಿಯೇ ಮುಗಿಸ್ಕೊಂಡು ಉಪನ್ಯಾಸಕನಾಗಿ, ಪ್ರಾಂಶುಪಾಲರಾಗಿ, ಉಪನಿರ್ದೇಶಕರಾಗಿ, ಜಂಟಿ ನಿರ್ದೇಶಕರಾಗಿ ಇಲ್ಲಿಗೆ ಬಂದಿರೋದು ವಿಶೇಷವಾಗಿ ಸರ್ಸಮ್ಮ ಮತ್ತು ಅನಂತ ಅವರಿಗೆ ಒಂದು ಹೆಮ್ಮೆಯ ಸಂಗತಿ ಅಂತ ನಾನು ಹೇಳ್ತೀನಿ. ಒಂದು ಅಭಿಮಾನದ ಸಾಂಕೇತಿಕವಾಗಿ, ಹೆಮ್ಮೆಯ ಸಾಂಕೇತಿಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೇನೆ. ಇದು ಒಂದು ರೀತಿಯ ನೋವಿನ ಕ್ಷಣವೂ ಹೌದು, ಆದರೂ ಸಹಜ ಪ್ರಕ್ರಿಯೆ. ಯಾರೇ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರಿಗೆ ಬಂದಾಗ ಯಾವ ರೀತಿ ಅವರು ಜಾಯ್ನ್ ಆಗ್ತಾರೆ, ರಿಟೈರ್ಡ್ ಆಗ್ತಾರೆ, ಇದೊಂದು ಸಹಜ ಪ್ರಕ್ರಿಯೆ. ಆದರೂ ಕೂಡ ಇಂಥ ಬಡತನದಿಂದ ಬಂದು ಇವತ್ತು ನಿವೃತ್ತಿ ಆಗ್ತದಾರಲ್ಲ, ಇವರು ನಿಜವಾಗಿಯೂ ಯಾರು ಬಡತನದಿಂದ ಬೆಳೆದು ನಿಲ್ತಾರೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾರೆ ಅನ್ನೋ ಕಾರಣದಿಂದ ಈ ಮಾತನ್ನು ಇಲ್ಲಿ ಪ್ರಸ್ತಾವ ಮಾಡ್ತಾ ಇದ್ದೀನಿ. ಒಬ್ಬ ಸಮಾಜದ ಕಳಕಳಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಮುಂದಿನ ಜೀವನ ಅವರು ನಮ್ಮಂಥವರಿಗೆ ಮಾರ್ಗದರ್ಶನ ನೀಡಲಿ, ಸಮಾಜಕ್ಕೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲಿ, ಇನ್ನೂ ಒಂದು ರೀತಿ ಅವರಿಗೆ ಭಗವಂತ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ಕೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ವಿಶೇಷವಾಗಿ ಮೇಡಮ್ ಅವರಿಗೆ, ತಮ್ಮೆಲ್ಲರಿಗೂ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅನಂತ ಕೃತಜ್ಞತೆಗಳು, ಧನ್ಯವಾದಗಳು.